ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ನಿರ್ಧಾರವನ್ನು ಮಾಡಿದೆ. ನಿನ್ನೆ ನಡೆದಿರುವಂಥ ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಶೀಘ್ರವೇ 56,000 ಖಾಲಿ ಹುದ್ದೆಗಳ ಭರ್ತಿ ಮಾಡಬೇಕು ಅಂತ ಅನುಮತಿಯನ್ನು ಕೊಟ್ಟಿದೆ ಸಚಿವ ಸಂಪುಟ ಸಭೆ. 1.5 ಲಕ್ಷ ಸರ್ಕಾರಿ ಉದ್ಯೋಗಗಳ ಭರ್ತಿಗೆ ಸರ್ಕಾರ ತೀರ್ಮಾನ ಮಾಡಿದೆ. ಹಂತವಾಗಿ ಹುದ್ದೆಗಳ ಭರ್ತಿಗೆ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ. ಹೌದು, ಈಗಾಗಲೇ ನಿರುದ್ಯೋಗಿಗಳು ರಾಜ್ಯದಾದ್ಯಂತ ಹೋರಾಟವನ್ನು ಬಹಳ ದೊಡ್ಡ ಮಟ್ಟದ ತೀವ್ರ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದರು. ನೇಮಕಾತಿ ಬಗ್ಗೆ ಗೊಂದಲ ಸೃಷ್ಟಿಯಾಗಿತ್ತು. ಅದು ಕೂಡ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ರಾಜ್ಯಪಾಲರು ಕೂಡ ಅಂಕಿತವನ್ನು ಹಾಕಿದ್ದಾರೆ. ಸೊ ಹೀಗಾಗಿ ಒಂದು ಕಡೆ ಸರ್ಕಾರಕ್ಕೆ SC/STಗಳ ಹುದ್ದೆ ನೇಮಕ ಮತ್ತು ಮುಂಬಡ್ತಿ ತಲೆನೋವು ತಂದಿದೆ. ಒಳ ಮೀಸಲಾತಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ರೂ ಅನುಷ್ಠಾನ ಕಷ್ಟವಾಗಿದೆ. SC/ST ಉದ್ಯೋಗ ಭರ್ತಿ ಯಾವ ಮಾನದಂಡದಡಿ ಮಾಡಬೇಕೆನ್ನುವ ಗೊಂದಲ ಇದೆ. ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರ ಚರ್ಚೆ ಆಗಿದೆ. ಹಳೆಯ ಸೂತ್ರದಡಿಯೇ ಹುದ್ದೆಗಳ ಭರ್ತಿಗೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಪ್ರಸ್ತುತ 56,000 ಹುದ್ದೆಗಳ ಭರ್ತಿಗೆ 15% ಸೂತ್ರ ಅನ್ವಯ ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರು 17% ಮೀಸಲಾತಿಗೆ ಸಹಿ ಹಾಕಿದ್ರು ಅನುಷ್ಠಾನಕ್ಕೆ ಒದ್ದಾಟ ಮಾಡುವ ರೀತಿಯಲ್ಲಿದೆ. 50% ಮೀಸಲಾತಿ ಮೀರುವಂತಿಲ್ಲ ಎಂಬ ತೀರ್ಪಿನಿಂದ ತೊಳಲಾಟಕ್ಕೆ ಸಿಲುಕಿದೆ. 50% ಒಳಗೆ ಮೀಸಲಾತಿಯನ್ನು ಕಲ್ಪಿಸಬೇಕಾದಂಥ ಅನಿವಾರ್ಯತೆ ಇದೆ. ಹೀಗಾಗಿ 55,000 ಹುದ್ದೆಗಳ ನೇಮಕದ ವೇಳೆ 15% ಹಾಗೂ 3% ಈ ಹಿಂದೆ ಇತ್ತಲ್ಲ, ಒಳ ಮೀಸಲಾತಿ ನಂತರದಲ್ಲಿ ಅಥವಾ ಮೀಸಲಾತಿ ಹೆಚ್ಚಳದ ನಂತರದಲ್ಲಿ ಆಗಿರುವಂಥ ಒದ್ದಾಟಗಳು ಗೊಂದಲಗಳಿತ್ತಲ್ಲ, ಆ ಗೊಂದಲವೇ ಬೇಡ. ಈ ಹಿಂದೆ ಏನಿತ್ತಲ್ಲ, SC ಅಂತ ಹೇಳಿದ್ರೆ 15%, ST ಅಂದರೆ 3%, ಅದೇ ಅನ್ವಯದ ಅಡಿ ನೇಮಕವನ್ನು ಮಾಡಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ.